ಕಾಂಗ್ರೆಸ್ಗೆ ನುಂಗಲಾರದ ತುಪ್ಪವಾಗಿಬಿಟ್ಟಿದೆ ದಾವಣಗೆರೆ ದಂಗಲ್. ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ ಕಾಂಗ್ರೆಸ್ಸೇ ಸವಾಲ್ ಹಾಕಿದೆ. ಅಂದ್ರೆ ಕಾಂಗ್ರೆಸ್ನಲ್ಲಿದ್ದವರು ಈಗ ಬಂಡಾಯ ಅಭ್ಯರ್ಥಿ ಆಗಿದ್ದಾರೆ. ಅಲ್ಲಿ ಕಾಂಗ್ರೆಸ್ಗೆ ಸ್ಟ್ರೆಂತ್ ಯಾರಪ್ಪ ಅಂತ ಅಂದ್ರೆ ಮುಸ್ಲಿಂ ಸಮುದಾಯ. ಸೊ ಆ ಮುಸ್ಲಿಂ ಸಮುದಾಯದ ಹಲವು ಮುಖಂಡರು ಈಗ ಅಭ್ಯರ್ಥಿಗಳಾಗಿದ್ದಾರೆ. ಅದರಲ್ಲೂ ಶಾಮನೂರು ಶಿವಶಂಕರಪ್ಪನವರ ಕಟ್ಟ ಶಿಷ್ಯ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿದ್ದಾರೆ ಈಗ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಇದು ನುಂಗಲಾರದ ಬಿಸಿ ತುಪ್ಪ ಆಗಿಬಿಟ್ಟಿದೆ. ಬೈ ಎಲೆಕ್ಷನ್ ಬೆಣ್ಣೆಯಂತೆ ಅನ್ಕೊಂಡ್ಬಿಟ್ಟಿದ್ರು ಕಾಂಗ್ರೆಸ್ ನಾಯಕರು. ದಾವಣಗೆರೆ ಎಸ್ಪೆಷಲಿ ಬೆಣ್ಣೆಯಂತೆ ಗೆದ್ದು ಬಿಡಬಹುದು, ಆರಾಮಾಗಿ ಸ್ಮೂತ್ ಆಗಿರುತ್ತೆ ಅಂತ ಹೇಳಿ. ಬಟ್ ಬಹಳ ಕಷ್ಟ ಇದೆ. ಪಕ್ಷದ ಅಭ್ಯರ್ಥಿ ಸಮರ್ಥ ಶಾಮನೂರು ವಿರುದ್ಧ ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ದಾವಣಗೆರೆ ದಕ್ಷಿಣ ಅಖಾಡದಲ್ಲಿದ್ದಾರೆ ಬರೋಬ್ಬರಿ 22 ಮುಸ್ಲಿಂ ಅಭ್ಯರ್ಥಿಗಳು. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಸೇರಿದಂತೆ 22 ಜನ ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ. ಪೈಲ್ವಾನ್ ಜೊತೆ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕಡ್ಲಿಕೋಟೆ ಕೂಡ ಕಣದಲ್ಲಿದ್ದಾರೆ. ಅಭ್ಯರ್ಥಿಗಳ ನಾಮಪತ್ರ ವಾಪಸ್ಗೆ ಮಧ್ಯಾಹ್ನ 3 ಗಂಟೆಯೇ ಕೊನೆ. 3 ಗಂಟೆನೇ ಲಾಸ್ಟ್ ಸಮಯ ಆಗಿತ್ತು. ಬಟ್ ಯಾರು ಕೂಡ ವಾಪಸ್ ಪಡೆದುಕೊಂಡಿಲ್ಲ. ಸಾದಿಕ್ ಪೈಲ್ವಾನ್ ಅವರು ವಾಪಸ್ ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಯಾರಾದ್ರೂ ಹೋಗಿ ಮಾತನಾಡಿದ್ರೆ. ಬಟ್ ಸಲೀಂ ಅಹಮದ್ ಅವರು ಹೋಗಿದ್ರು, ರಿಜ್ವಾನ್ ಅರ್ಷದ್ ಅವರು ಹೋಗಿದ್ರು, ಆದ್ರೂ ಕೂಡ ಈ ಮಾತುಕತೆ ವಿಫಲ ಆಗಿದೆ. ಎಸ್ಪೆಷಲಿ ಸಾದಿಕ್ ಪೈಲ್ವಾನ್ ಅವರ ಬೆಂಬಲಿಗರು ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಅವರನ್ನ ನೋಡ್ತಾ ಇದ್ದಂತೆ ಗೋ ಬ್ಯಾಕ್ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ಸೊ ಅಲ್ಲಿಗೆ ಸಾದಿಕ್ ಪೈಲ್ವಾನ್ ಅವರ ವಾಪಸಾತಿ ಅಂದ್ರೆ ಅವರು ನಾಮಪತ್ರ ಏನೇನು ಸಲ್ಲಿಸಿದ್ರಲ್ಲ ಅದನ್ನ ವಾಪಸ್ ತೆಗೆದುಕೊಳ್ಳೋದು ಸುಳ್ಳಾಗಿ ಹೋಗ್ಬಿಡ್ತು. ಸರ್, ನಿಮ್ಮ ಮುಂದೆ ಅನೇಕ ಸತಿ ನಾವು ನಮ್ಮ ಹತ್ರ ಬಂದು ಇದು ಮಾಡಿದ್ರಿ ನೀವು. ನಾನು ಯಾವ ಕಾರಣಕ್ಕೂ ತೆಗೆಯೋದಿಲ್ಲ, ಬಯಲಾಗಿ ಇರ್ತಾನೆ ಅಂತ ಹೇಳಿದ್ದೆ. ರಣರಂಗ ಮೈದಾನದಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ನಾನು ನಿರ್ಧಾರ ತಗೊಂಡು, ಸಮಾಜದ ನಿರ್ಧಾರ ತಗೊಂಡು ನಾನು ಕಣದಲ್ಲಿ ಅದೇನು ಸರ್, ಯಾವ ಕಾರಣಕ್ಕೂ ಕಣದಲ್ಲಿ ಇರ್ತಾನೆ, ಅದೇನಿ. ಅಲ್ಲೇ ಟೈಮು ಆಗೈತಿ. ಯಾವ ಕಾರಣಕ್ಕೂ ಯಾರು ಕೂಡ ವಿಶ್ವಾಸ ಮಾತುಕತೆ ಏನೂ ಇಲ್ಲ. ನಾನು 5 ಗಂಟೆಯಿಂದ ನಾನು ಕೆಲವು ಗ್ರಾಮಸ್ಥರಿಗೆ ಹೋಗಿ ನಾನು ಮಾತಾಡಿ ನಾನು ಹೋಗಿ ನನ್ನ ಮತವನ್ನು ಚುನಾವಣೆ ಶುರು ಅಖಾಡದಲ್ಲಿ ನಾನು ಹೋಗ್ತಾ ಇದ್ದೇನೆ ಸರ್ 5 ಗಂಟೆಗೆ. ತಮ್ಮ ಮಾಧ್ಯಮ ರಾಶೋದ ಇರಲಿ. ಇವರು ರಿಜ್ವಾನ್ ಅರ್ಷದ್ ಬಂದಿದ್ರು ಸರ್, ಸಲೀಂ ಅಹಮದ್ ಅವ್ರು ಬಂದಿದ್ರು, ಇನ್ನೂ ಅನೇಕ ಜನ ಬಂದಿದ್ರು ಸರ್. ಹ್ಞೂ ಸರ್, ಬೆಳಗ್ಗೆ ಮಾಡಿದ್ರು ಸರ್ ಬರ್ತಾನೆ ಅಂತ ಹೇಳಿದ್ರು, ಬರಲಿಲ್ಲ ಅವರು.